ಪ್ರದೇಶ ಕೂಡ ಹೌದು. ಸುಹಾಸ್ ಹತ್ಯೆ ಬೆನ್ನಲ್ಲೇ ಕೆರಳಿಸಿದ ಬಹಿರಂಗ ಪೋಸ್ಟ್. ಇನ್ಸ್ಟಾಗ್ರಾಂನಲ್ಲಿ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕೊಳ್ತಾ ಇದ್ದಾರೆ. ಚೋಲ್ ಮಾಯಾದಿ ಅಕ್ಕ ಅಲ್ಲದೆ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಹೇಳಿ ಸಂದೇಶವನ್ನ ರವಾನೆ ಕೂಡ ಮಾಡಿದ್ದಾರೆ. ಮಂಗಳೂರಿನಿಂದಲೇ ಆಪರೇಟ್ ಆಗ್ತಾ ಇರೋ ಇನ್ಸ್ಟಾ ಪೇಜ್ಗಳು ಕೊಚ್ಚಿ ಕೊಲ್ಲುವ ವಿಡಿಯೋ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಬಹಿರಂಗ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ಚೋಲ್ ಮಾಯಾದಿಗಕ್ಕ ಹೆಸರಿನ ಪೇಜ್ ನಲ್ಲಿ ಒಂದು ಪೋಸ್ಟ್ ಮಾಡಿರುವಂತದ್ದು. ಅಲ್ಲದೆ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವಿಕೆಟ್ ಅಂತ ಹೇಳಿ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು. ಮಂಗಳೂರಿನಿಂದಲೇ ಇದೆಲ್ಲವೂ ಕೂಡ ಆಪರೇಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಸ್ಟಾಗ್ರಾಂ ಖಾತೆಗಳು ವರ್ಕ್ ಮಾಡ್ತಾ ಇದ್ದಾವೆ. ಹೇಗೆ ಸುಹಾಸ್ರನ್ನ ಹತ್ಯೆ ಮಾಡಿದ್ರಲ್ಲ, ಆ ಒಂದು ಹತ್ಯೆಯ ವಿಡಿಯೋವನ್ನ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಹಾಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಹಲವಾರು ಫೋಟೋಗಳನ್ನ ಪೋಸ್ಟ್ ಮಾಡಲಾಗಿದೆ. ಫಿನಿಶ್ ಅಂತ ಹೇಳಿ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್. ಇನ್ನೂ ಕೂಡ ಇವರ ಲಿಸ್ಟ್ ನಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಫಾಜಿಲ್ ಕೊಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಸುಹಾಸ್ ಅವರ ಜೊತೆ ಮೋಹನ್, ಅಭಿಷೇಕ್ ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಯಾವ ರೀತಿಯಾಗಿ ಕೊಚ್ಚಿ ಪರಾರಿಯಾಗಿದ್ರು. ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಹಿಡಿದು ಕರೆತಂದು ಶಿಕ್ಷೆಯನ್ನ ಕೂಡ ಕೊಡಿಸಿದ್ರು. ಬೇಲ್ ಮೇಲೆ ಹೊರ ಬಂದಿದ್ರು ಸುಹಾಸ್. ಸೊ ಹಾಗಾಗಿ ಫಾಜಿಲ್ ಕೊಲೆ ಪ್ರಕರಣದ ಆರೋಪಿ ಸುಹಾಸ್ ಶೆಟ್ಟಿಯನ್ನ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡ್ರ್ಯಾಗರ್ ಅನ್ನ ಕೂಡ ನೀವು ಕೂಡ ಗಮನಿಸಿದ್ರಿ, ಯಾವ ರೀತಿಯಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ. ಕೊಲೆಯೇ ಪ್ರತಿಕಾರ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಈಗ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿದೆಯಲ್ವಾ, ಸೊ ಹಾಗಾಗಿ ಇನ್ನೊಬ್ಬ ಎದ್ದೊಳ್ತಾನೆ, ಇನ್ನೊಬ್ಬ ಎದ್ದು ಇನ್ನೊಬ್ಬನ ಯಾರನ್ನೋ ಕೊಲೆ ಮಾಡ್ತಾನೆ. ಸೊ ಇದಕ್ಕೆ ಕುಲ್ ಸ್ಟಾಪ್ ಅನ್ನೋದು ಇಲ್ವೇ ಇಲ್ಲ. ರಿವೆಂಜ್ ಅಷ್ಟೇ. ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅನ್ನುವಂತಹ ಪೋಸ್ಟ್ ಗಳನ್ನ ಹಾಕೊಂಡು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿನಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿರುತ್ತೆ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಬಹಿರಂಗ ಪೋಸ್ಟ್ಗಳು ಇದೀಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ ಫಿನಿಶ್ ಅಂತ ಹೇಳಿ ಪೋಸ್ಟ್ ಹಾಕೊಂಡು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಈ ಒಂದು ಕೊಲೆಯಿಂದಾಗಿ ಇಡೀ ದಕ್ಷಿಣ ಕನ್ನಡ ನಲುಗಿ ಹೋಗಿದೆ. ಸಾರ್ವಜನಿಕವಾಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಭಯ ಭೀತಿನೇ ಇಲ್ಲ, ಹೇಗೆ ಬೇಕಾದರೂ ಕೊಲೆ ಮಾಡಬಹುದು. ಮತ್ತೆ ಅಲ್ಲಿನ ಸ್ಥಳೀಯರು ನೋಡಿ, ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಎಷ್ಟರ ಮಟ್ಟಿಗೆ ನಿಂತಿದ್ದಾರೆ. ಪಾಪ ಅವ್ರ ಕೈಲಿ ಏನ್ ಮಾಡೋದಕ್ಕಾಗುತ್ತೆ? ಯಾಕೆಂತಂದ್ರೆ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡಿರ್ತಾರೆ. ಸುಹಾಸ್ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಬೇರೆ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ? ಸೊ ಹಾಗಾಗಿ ಯಾರೂ ಕೂಡ ಈ ರೀತಿಯಾದಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಸಪೋರ್ಟ್ ಮಾಡೋದಕ್ಕಾದ್ರೂ ಆಗಲಿ ಅಥವಾ ತಡೆಯುವಂತಹ ಪ್ರಯತ್ನಗಳನ್ನ ಕೂಡ ಮಾಡೋದಿಲ್ಲ. ನೋಡಿ, ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಸ್ಲಿಂ ಯುವತಿಯರು ಕೂಡ ಅಲ್ಲಿ ಸ್ಥಳದಲ್ಲಿದ್ದಾರೆ. ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಡಿಯೋಗಳಲ್ಲಿ ಸಪೋರ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸಬಹುದಾಗಿದೆ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾವ ಕಾರಣಕ್ಕೆ ಕೊಲೆ ಆಯಿತು ಅನ್ನೋದು ಮೇಲ್ನೋಟಕ್ಕೆ ಫಾಜಿಲ್ ಕೊಲೆಗೆ ಪ್ರತಿಕಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಬೇರೆ ಏನಾದ್ರೂ ಇದೆಯಾ ವಿಚಾರಗಳು ಗೊತ್ತಿಲ್ಲ. ಬಟ್ ತನಿಖೆ ಆಗ್ತಾ ಇದೆ. ಸುಹಾಸ್ ಅವರನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ 31ನೇ ತಾರೀಕು ಮಾರ್ಚ್ 2025 ಇದೇ ವರ್ಷದಲ್ಲಿ ಸುಹಾಸ್ ಶೆಟ್ಟಿ ಅವರ ಫೋಟೋವನ್ನ ಟ್ಯಾಗ್ ಮಾಡಿ, ಫಾಜಿಲ್ ಫೋಟೋವನ್ನ ಟ್ಯಾಗ್ ಮಾಡಿ ಹಿಂಟ್ ಕೂಡ ಕೊಡಲಾಗಿತ್ತು, ನೆಕ್ಸ್ಟ್ ನೀನೇ ಟಾರ್ಗೆಟ್ ಅಂತ ಹೇಳಿ. ಅದರಂತೆಯೇ ಟಾರ್ಗೆಟ್ ಮಾಡಿ ಸ್ಕೆಚ್ ಹಾಕಿ ಯಾರ್ಯಾರ ಜೊತೆಲಿ ಯಾವ್ಯಾವ ಓಡಾಟವನ್ನ ಮಾಡ್ತಾರೆ ಸುಹಾಸ್, ಒಂದಷ್ಟು ಅವರ ಚಲನವಲನಗಳನ್ನ ಕೂಡ ಗಮನಿಸಿ ಟಾರ್ಗೆಟ್ ಮಾಡಿ 1 ತಿಂಗಳ ನಂತರ ಮರ್ಡರ್ ಮಾಡಲಾಗಿದೆ. ಮಾರ್ಚ್ 31ನೇ ತಾರೀಕು ಪೋಸ್ಟ್ ಹಾಕಿದ್ರು, ಮೇ 2ನೇ ತಾರೀಕು ಫಿನಿಶ್ ಆಗಿದ್ದಾರೆ. ನಿನ್ನೆ ರಾತ್ರಿ 8:30ರ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು.
ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಇದೀಗ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಸ್ಥಳಕ್ಕೆ ಬಿಜೆಪಿ ಕಾರ್ಯಕರ್ತರು, ಮಾಜಿ ಶಾಸಕರು ಕೂಡ ಭೇಟಿ ಕೊಟ್ಟು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ. ನೆಟ್ಟಾರು ಕೊಲೆ ಪ್ರತಿಕಾರಕ್ಕೆ ಫಾಜಿಲ್ ಹತ್ಯೆಯಾಯಿತು. ಫಾಜಿಲ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ರು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತಿಕಾರವಾಗಿ ಫಾಜಿಲ್ ಕೊಲೆ ಆಗಿತ್ತು. ಸುಹಾಸ್ ಶೆಟ್ಟಿ ಈ ಹಿಂದೆ ಬಜರಂಗ ದಳದ ಕಾರ್ಯಕರ್ತರು ಕೂಡ ಆಗಿದ್ರು. ಹಲವು ಕೊಲೆ ಪ್ರಯತ್ನದ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಸೊ ಈ ಘಟನೆ ಬಚ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ಮಂಗಳೂರಿನ ಬಚ್ವೆ ಕಿನ್ನಿ ಪದವು ಬಳಿ ಆಗಿರುವಂತಹ ಘಟನೆ. ಹಿಂದೂ ಕಾರ್ಯಕರ್ತ ಸುಹಾಸ್ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಫಾಜಿಲ್ ಕೊಲೆಗೆ ಪ್ರತಿಕಾರ ಅಂತ ಹೇಳಲಾಗ್ತಾ ಇದೆ. 2022ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿತ್ತು. ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಆ ಒಂದು ಘಟನೆ. ತಂಪಾಡಿಗೆ ತಾವು ಕೋಳಿ ವ್ಯಾಪಾರ ಮಾಡ್ತಾ ಇದ್ರು, ಅವರು ಮಾಂಸದ ವ್ಯಾಪಾರ ಮಾಡ್ಕೊಂಡು ಆರಾಮಾಗಿದ್ರು ಪ್ರವೀಣ್ ನೆಟ್ಟಾರು. ಸೊ ರಾತ್ರಿ ಸಮಯದಲ್ಲಿ ಅವರು ಅಂಗಡಿ ಮುಚ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿ ಪ್ರವೀಣ್ ನೆಟ್ಟಾರು ಕೊಲೆಯಾಗಿತ್ತು. ಅದಾದ ನಂತರ ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿದ್ದು ಫಾಜಿಲ್ ಅನ್ನೋದು ಗೊತ್ತಾಗಿದೆ. ಸೊ ಫಾಜಿಲ್ ಅನ್ನ ಟಾರ್ಗೆಟ್ ಮಾಡಿ ಫಾಜಿಲ್ನು ಫಿನಿಶ್ ಮಾಡಿದ್ರು. ಇದೀಗ ಸುಹಾಸ್ ಸರ್ದಿ, ಸುಹಾಸ್ ಅವ್ರನ್ನು ಕೂಡ ಫಿನಿಶ್ ಮಾಡಲಾಗಿದೆ. ಇದಕ್ಕೆ ಪ್ರತಿಕಾರವಾಗಿ 2022ರ ಜುಲೈ 28ರಂದು ಸೂರತ್ಕಲ್ನಲ್ಲಿ ಫಾಜಿಲ್ ಕೊಲೆಯಾಗಿತ್ತು. ಇದೀಗ ಮಂಗಳೂರಿನ ಬಚ್ಪೆ ಕಿನ್ನಿ ಪದವು ಬಳಿ ಸುಹಾಸ್ ಕೊಲೆಯಾಗಿದೆ. ಆಸ್ಪತ್ರೆಗೆ ಬಿಜೆಪಿ ಶಾಸಕ ಹಿಂದೂ ಕಾರ್ಯಕರ್ತರು ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಈ ಒಂದು ಹತ್ಯೆಯನ್ನ ಖಂಡಿಸಿದ್ದಾರೆ. ಇನ್ನು ಮಂಗಳೂರಿನ ಎಜೆ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಬಟ್ ಆದ್ರೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಚಿಕಿತ್ಸೆ ಕೊಡೋದಕ್ಕೂ ಮುನ್ನವೇ ಸುಹಾಸ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಸ್ಪತ್ರೆ ಎದುರು ಭಾರಿ ಹೈಡ್ರಾಮಾಗಳು ಕೂಡ ಆಗಿದೆ ನಿನ್ನೆ ರಾತ್ರಿ. ಮತ್ತೆ ಈ ಒಂದು ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಸೊ ಮನೆಯವರಿಗೆ ಸುಹಾಸ್ ಅವರ ಬಾಡಿಯನ್ನು ಹಸ್ತಾಂತರ ಕೂಡ ಮಾಡಬೇಕಾಗಿದೆ. ಯಾರು ಕೊಲೆ ಮಾಡಿದ್ರು, ಯಾವುದಕ್ಕಾಗಿ ಕೊಲೆ ಮಾಡಿದ್ರು, 7 ಜನರು ಸದ್ಯಕ್ಕೆ ಆ ಒಂದು ಫುಟೇಜಲ್ಲಿ ಸಿಗ್ತಾ ಇರುವಂತಹ ಆ 7 ಜನರು ಯಾರು, ಯಾಕೆ ಕೊಲೆ ಮಾಡಿದ್ರು, ಉದ್ದೇಶ ಏನಾಗಿತ್ತು, ಸುಹಾಸ್ ಶೆಟ್ಟಿಯವರ ಜೊತೆ ಈ ಹಿಂದೆಯಿಂದಲೂ ವೈಷಮ್ಯ ಇತ್ತ, ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ಸೊ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದೆ. ಎಲ್ಲೂ ಹೋಗದ ರೀತಿಯಾಗಿ, ಅಂದ್ರೆ ಮಂಗಳೂರನ್ನ ದಾಟಿ ಹೋಗದೆ ಇರುವ ರೀತಿಯಾಗಿ ಅಲ್ಲಲ್ಲಿ ನಾಕಾಬಂದಿಯನ್ನ ಕೂಡ ಹಾಕಲಾಗಿದೆ. ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲೇ ಅಡಗಿ ಕೂತಿದ್ರು ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಆಗ್ರಹಗಳು ಕೂಡ ಆಗ್ತಾ ಇದೆ. ಸೊ ಸ್ಥಳದಲ್ಲಿ 7 ಜನರ ಉಪಸ್ಥಿತಿ ಕಾಣ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. 7 ಜನರು ಸೇರ್ಕೊಂಡು ಸುಹಾಸ್ನನ್ನ ಹತ್ಯೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗೆ ಕಾರಣ ಫಾಜಿಲ್ ಹತ್ಯೆ ಆಯ್ತಲ್ಲ ಅದೇ ಅಂತ ಹೇಳಿ, ವೇಟಿಂಗ್ ಫಾರ್ ನೆಕ್ಸ್ಟ್ ವೆಕೇಟ್ ಅಂತ ಹೇಳಿ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಕೊಲೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಹರ್ಷವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಲೆಯನ್ನೂ ಕೂಡ ಸಂಭ್ರಮಿಸ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋ ಪ್ರಶ್ನೆ. ಈಗಾಗಲೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಯಾವ ರೀತಿಯಾಗಿ ಹತ್ಯೆ ಮಾಡಲಾಯಿತು, ಯಾರೋ ಮುಸ್ಲಿಂ ಯುವತಿಯರು ಸಪೋರ್ಟ್ ಮಾಡಿದ್ದಾರಲ್ಲ, ಆ ಮುಸ್ಲಿಂ ಯುವತಿಯರು ಯಾರು, ಯಾಕಾಗಿ ಸಪೋರ್ಟ್ ಮಾಡಿದ್ರು, ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ.